ನಮ್ಮಲ್ಲಿ ಕಾದು ನೋಡುವಂಥ ತಂತ್ರಗಾರಿಕೆ ಇರಬೇಕು. ಜನಾದೇಶಕ್ಕೆ ತಲೆಬಾಗುವಂಥ ಆ ಮಾನಸಿಕತೆ ಮತ್ತು ಮನೋಸ್ಥೈರ್ಯವನ್ನು ನಾವು ಬೆಳೆಸ್ಕೊಳ್ಬೇಕು. ಸಮಯ ಅವಕಾಶವನ್ನು ನಾವು ಕೋರಬೇಕು. ಇವತ್ತಿಂದ ನಾಳೆ ಆಗಬೇಕು ಅಂತ ಹೇಳುವಂಥ ದಿಢೀರ್ ಹೆಜ್ಜೆಗಳು ಅದು ಮತ್ತೆ ನಮಗೆ ಎಲ್ಲೋ ತೊಂದರೆಯನ್ನುಂಟು ಮಾಡುವಂಥದ್ದನ್ನು ಮಾಡಬಹುದು. ಜನಾದೇಶ ಯಾರಿಗಾಗಿದೋ, ಯಾರು ಭರವಸೆಗಳನ್ನು ಮತ್ತೊಂದನ್ನು ಕೊಟ್ಟು ಜನಾದೇಶಗಳನ್ನು ಪಡ್ಕೊಂಡಿದ್ದಾರ ಅವರ ನಡೆಯನ್ನು ಒಂದಷ್ಟು ದಿನಗಳ ಕಾಲ ಸಾಧಾರಣವಾಗಿ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಆಡಳಿತಕ್ಕೆ ಬಂದು 100 ದಿನಗಳ ಸಾಧನೆಗಳ ಪಟ್ಟಿಯನ್ನು ತರಿಸ್ತಾರೆ. 100 ದಿನಗಳ ಸಾಧನೆ ಪಟ್ಟಿ ಬಿಜೆಪಿಗೆ ಬೇರೆ ಅಲ್ಲ, ರಾಜ್ಯದ ಜನರಿಗೆ ಬೇರೆ ಅಲ್ಲ, ಎಲ್ರಿಗೂ ಒಂದೇ ಆಗಿರ್ತದೆ. ಆದ ಕಾರಣ ಆ ಜನಾದೇಶದ ಆ 100 ದಿನದ ಅವರ ಆ ಒಂದು ಆಡಳಿತದ ವೈಖರಿಯ ನಂತರ ನಮ್ಮ ಬಲವಾದ ಹೆಜ್ಜೆಯನ್ನು ಇಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಆದ ಕಾರಣ ಕಾರ್ಯಕರ್ತರು ಒಂದಷ್ಟು ದಿನ ಅವರ ಎಲ್ಲ ನಡೆ ನುಡಿ ಅವರ ಆಡಳಿತ ತಂತ್ರಗಾರಿಕೆ ಎಲ್ಲವನ್ನ ನೋಡಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಸೂಕ್ತ. ಇದರಿಂದಾಗಿ ಪ್ರಜಾತಂತ್ರ ಮೌಲ್ಯಕ್ಕೂ ನಾವು ಗೌರವ ಕೊಟ್ಟಂಗೆ ಆಗುತ್ತೆ. ಏನೋ ಗೆದ್ದ ಮರುದಿವಸವೇ ಎಲ್ಲವನ್ನು ಮಾಡಿಬಿಡಿ ಅಂತ ಹೇಳಿ ಆಗ್ರಹವನ್ನು ಮಾಡುವಂಥದ್ದು ಅದು ಸೂಕ್ತ ಅಲ್ಲ. ಯಾಕೆಂತ ಹೇಳಿದರೆ ಸರ್ಕಾರಕ್ಕೆ ತನ್ನದೇ ಆದಂಥ ಆ ಚಟುವಟಿಕೆಗಳನ್ನು ಮಾಡುವಂಥ ಬೇರೆ ಬೇರೆ ಕಾನೂನಿನ ಚೌಕಟ್ಟಿನಲ್ಲಿ ಮಾಡಬೇಕಾದಂಥದ್ದಿದೆ. ಅದನ್ನು ನೋಡಿಕೊಂಡು ನಾವು ಮುಂದುವರಿಸುವಂಥ ಅವಶ್ಯಕತೆ ಇದೆ. ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ವ್ಯಕ್ತಿಗಳ ಮೇಲೆ ಒಂದು ರೀತಿ ಗೂಬೆ ಕೂರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಕೂಡ ನಡೀತದೆ. ಇದು ಸಾಮಾನ್ಯವಾಗಿ ಇರುವಂಥದ್ದು. ಆದರೆ ಈ ಬಾರಿ ಒಂದು ವಿಶೇಷವಾದಂಥ ವಿಪರ್ಯಾಸವನ್ನು ನಾನು ನೋಡಿದ್ದೀನಿ. ನಾನು ಇವತ್ತು ಈ ಪ್ರೆಸ್ ಮೀಟನ್ನು ಕರೀಲಿಕ್ಕೆ ಪ್ರಮುಖ ಕಾರಣ ಕಳೆದ 2 ದಿನದಿಂದ ನನಗೆ ಸಿಕ್ಕಿದಂಥ ಫೋನ್ ಕಾಲ್ಗಳು, ನನಗೆ ಬರ್ತಾ ಇರುವಂಥ ಕರೆಗಳು, ನನಗೆ ಬರ್ತಾ ಇರುವಂಥ ಆ ಬೇರೆ ಬೇರೆ ಆ ಒಂದು ಪ್ರಶ್ನೆಗಳು. ಇದಕ್ಕೆ ಉತ್ತರ ಕೊಡಲಿಕ್ಕಾಗದೆ ಇಡೀ ರಾಜ್ಯದ ಜನತೆಗೆ ಇದನ್ನು ಹೇಳಬೇಕು, ಕೇವಲ 4 ಗೋಡೆಗಳ ಮಧ್ಯ ನನ್ನ ಪಕ್ಷದ ಮಧ್ಯೆ ಹೇಳಿದರೆ ಸಾಕಾಗುವುದಿಲ್ಲ ಅಂತ ಹೇಳುವಂಥ ಸ್ಪಷ್ಟ ನಿರ್ಧಾರದೊಂದಿಗೆ ನಾನು ಇವತ್ತಿಲ್ಲಿಗೆ ಬಂದೇನೆ. ನಿಮಗೆ ಗೊತ್ತಿರಲಿ, ಕಳೆದ 2-3 ದಿನಗಳಿಂದ ನಾನು 100 ಮಾಧ್ಯಮಗಳಿದ್ದಾವೆ ಕರ್ನಾಟಕದಲ್ಲಿ. ಎಲ್ಲ ಮಾಧ್ಯಮದವರ ಮೇಲೆ ನನಗೆ ಗೌರವ ಇದೆ. ಆದರೆ ಖಂಡಿತವಾದಂಥ ನನ್ನ ಅಭಿಪ್ರಾಯ, ನಾನು ಇದನ್ನು ಹೇಳಿದ ತಕ್ಷಣ ಒಂದಷ್ಟು ಜನರಿಗೆ ಗೊಂದಲಗಳಾಗಬಹುದು. ನಾಳೆಯಿಂದಲೇ ಸದಾನಂದರ ವಿರುದ್ಧ ಇನ್ನಷ್ಟು ಹುಡುಕೋಣ ಅಂತ ಹೇಳುವಂಥದ್ದನ್ನು ಮಾಡಬಹುದು. ನನಗೇನು ಅದರಲ್ಲಿ ಬೇಚಾರಗಳಿಲ್ಲ, ಅವರು ಮಾಡಬಹುದು. ನಾನು ಇದು 4ನೇ ಬಾರಿ ನನ್ನ ತೇಜೋವಧೆಯ ಪ್ರಯತ್ನಗಳನ್ನು ಈ ರೀತಿಯ ವ್ಯವಸ್ಥೆಗಳಿಂದ ಆಗ್ತಾ ಇರುವಂಥದ್ದು. 3ಕ್ಕೂ ಕೂಡ ನಾನು ಮಾಧ್ಯಮಕ್ಕೆ ಬಂದಿಲ್ಲ, 3 ಸಾರಿ ಆದಾಗ ಕೂಡ. ಆದರೆ ಇವತ್ತು ನನ್ನನ್ನೊಬ್ಬನಲ್ಲ, ನನ್ನ ಪಕ್ಷವನ್ನು ಮುಗಿಸಬೇಕು ಅಂತ ಹೇಳುವಂಥ ಹುನ್ನಾರ ಎಲ್ಲ ನಡೀತಾ ಇದೆ. ನನ್ನ ಜನಪ್ರತಿನಿಧಿಗಳಿಂದ ಆಯ್ಕೆಯಾದಂಥ ಎಂಪಿಗಳು ಅವರ ಕಾಲಾವಕಾಶಗಳು ಇದ್ದಾಗ ಕೂಡ ಅವರು ಇನ್ನು ಮನೆಯಿಂದ ಹೊರಗೆ ಹೊರಡಬಾರ್ದು ಅಂತ ಹೇಳುವಂಥ ರೀತಿಯಲ್ಲಿ ಅವರ ಮನೋಸ್ಥೈರ್ಯವನ್ನು ಕುಗ್ಗಿಸಬೇಕು ಅಂತ ಹೇಳುವಂಥ ಒಂದು ಪ್ರಯತ್ನ ನಡೀತಾ ಇರುವಂಥದ್ದು ಇದು ಅತ್ಯಂತ ಖಂಡನೀಯ ಅಂತ ನಾನು ಭಾವಿಸ್ತಾ ಇದ್ದೇನೆ.